ಮಲೆನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಒಂದು ಉರುಸ್ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೆ. ಅದರ ಜೊತೆಯಲ್ಲಿ ಬಹುಶಃ ಈ ಊರಿನ ಪ್ರೀತಿ ವಿಶ್ವಾಸ ಅದನ್ನು ಬಹುಶಃ ಅವರ ಒಂದು ಬರಮಾಡಿಕೊಂಡು ನಮ್ಗೆ ಅತ್ಯಂತ ಒಂದು ಸಂತೋಷ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪವಿತ್ರವಾದ ಕ್ಷೇತ್ರಕ್ಕೂ ಭೇಟಿಗೆ ಇಲ್ಲಿ ಹೇಗೆ ಅನಿಸ್ತಿದೆ ಸರ್ ನಮ್ಮ ಕಂಪ್ಲಿ ಕುರುಗೋಡು ಭಾಗ? ಇಲ್ಲ, ಬಹುಶಃ ಇವತ್ತು ಅಭಿವೃದ್ಧಿಯ ಪಥದಲ್ಲಿರುವಂಥ ಪ್ರದೇಶ ಇವತ್ತು ಕಂಪ್ಲಿ ಮತ್ತು ಕುರುಗೋಡು ಇವತ್ತು ಆಗಿದೆ. ಆದ ಕಾರಣ ನನಗೆ ವಿಶ್ವಾಸ ಇದೆ, ಇವತ್ತಿನ ಶಾಸಕರ ಎಲ್ಲ ಉತ್ತಮವಾದ ಕೆಲಸ ಕಾರ್ಯಗಳು ಊರವರ ಒಂದು ವಿಶೇಷ ಆಸಕ್ತಿ ಇದು ಭವಿಷ್ಯದಲ್ಲಿ ಕುರುಗೋಡು ಮತ್ತು ಕಂಪ್ಲಿ ಒಂದು ಮಾದರಿಯಾದ ಕ್ಷೇತ್ರಕ್ಕೆ ಪರಿವರ್ತನೆ ಆಗ್ತದೆ. ಅದಕ್ಕೆ ಸರ್ವ ಜನರ ಸಹಕಾರ ಅಗತ್ಯ. ಸರ್, ಕಲ್ಯಾಣ ಕರ್ನಾಟಕ ಹೆಚ್ಚಿನ ಸ್ವಲ್ಪ ಅನುದಾನ ಬೇಕಾಗಿದೆ ಸರ್. ಈಗಾಗಲೇ ಕಲ್ಯಾಣ ಕರ್ನಾಟಕ ಸಂಬಂಧ ಅಜಯ್ ಸಿಂಗ್ ಅವರು ಅಧ್ಯಕ್ಷರಾಗಿದ್ದಾರೆ. ಬಹಳಷ್ಟು ಅನುದಾನಗಳು ಕೊಡಲಾಗಿದೆ. ಅದು ಯಾವ ರೀತಿ ಅದನ್ನು ವಿಚಾರ ಮಾಡೋದು ಗೊತ್ತಿಲ್ಲ. ಈ ಒಂದು ಸಂಬಂಧಪಟ್ಟ ಏನಾದ್ರು ವಿಚಾರ ಬಂದರೆ ನಾನು ಖಂಡಿತವಾಗಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರ ಜೊತೆ ಮತ್ತು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಸರ್, ಈಗ ಬೆಳಗಾವಿಯಲ್ಲಿ ನಡೀತಿರುವ ಸಭೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಎತ್ತಿಡೋದಕ್ಕೆ ಅದನ್ನ ಈಗ ಈಡೇರುತ್ತಿಲ್ಲ ಅಂತ ಒಂದು ಅಭಿಪ್ರಾಯ ಸರ್. ಒಂದು ವಿಧಾನಸಭೆ ಚರ್ಚೆ ಆಗುವಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ಆಗುವಂಥ ವಿಧಾನಸಭೆ. ಆದರೆ ನಾವು ವಿಶೇಷವಾಗಿ ಈ ಸಲ ಉತ್ತರ ಕರ್ನಾಟಕ ಮೊದಲ ಆದ್ಯತೆಯನ್ನು ಕೊಟ್ಟು ಈಗ ಚರ್ಚೆ ನಡೀತಾ ಇದೆ. ಎಲ್ಲ ಹಿರಿಯ ಶಾಸಕರು, ಕಿರಿಯರು, ಆಡಳಿತ ಪಕ್ಷದ ಪ್ರತಿಪಕ್ಷದ ಕೂಡ ವಿವಿಧವಾದ ಜಲ ಒಂದು ಸಮಸ್ಯೆ ಏನಿದೆಯಾ ಅದರ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ. ಏನಾಗಬೇಕಂತೇಳಿ ಇವತ್ತು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇದು ಇವತ್ತು ಚರ್ಚೆನೂ ಮುಗಿಲಿಲ್ಲ, ಚರ್ಚೆ ನಡೀತಾ ಇದೆ. ಮಂಗಳವಾರ ಅಥವಾ ಬುಧವಾರ ಮನೆ ಮುಖ್ಯ ಉತ್ತರ ಕೊಡ್ತಾರೆ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆನೇ ಹೆಚ್ಚಾಗಿ ಮಾತಾಡೋದಕ್ಕೆ ಒಂದು ಹೆಚ್ಚಿನ ಸಮಯ ಕೊಡ್ರಿ ಅಂತ ಜನಗಳ ಅಭಿಪ್ರಾಯ ಸರ್. ಅದನ್ನ ಇವತ್ತು ಕೊಡ್ತಾ ಇದ್ದೇವಲ್ಲ. ಈ ಒಂದು ವಾರದಲ್ಲಿ ನಾವು ಬೇರೆ ಯಾವುದನ್ನು ತಗೊಳ್ಳಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಸಮಯ ಕೊಟ್ಟಿದ್ದೇವೆ. ಇನ್ನೂ ಕೂಡ ಒಂದು ದಿವಸ ಕೆಲವು ಜನ ಇನ್ನೂ ಕೂಡ ಯಾರೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದೇವೆ ಅವ್ರಿಗೆಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಕೊಟ್ಟಿದ್ದೇವೆ. ಇನ್ನೊಂದು 4 ಜನ ಕೂಡ ಬಾಕಿ ಇದೆ, ಅವ್ರಿಗೆ ಕೂಡ ನಾಡ್ದು ನಾವು ಕೊಡ್ತೇವೆ. ತದನಂತರ ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಉತ್ತರ ಕೊಡ್ತಾರೆ. ಆ ಉತ್ತರದಲ್ಲಿ ಉತ್ತರ ಕೊಟ್ಟ ಕೊಡುಗೆಯನ್ನು ಮುಖ್ಯಮಂತ್ರಿ ವಿವರಿಸಬಹುದು. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.